ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ಶುಕ್ರವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಡ್ ಬಂದ್ಬಿಡೋಣ ಒಂದ್ಸಲಿ. ನೋಡಿ, ನಿಫ್ಟಿ 50 ನಿನ್ನೆ ಶುಕ್ರವಾರ 124 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 290 ಪಾಯಿಂಟ್ಸ್ ಪಾಸಿಟಿವ್. ನಂತರದಲ್ಲಿ ಸೆನ್ಸೆಕ್ಸ್ 474 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ವೆರಿ ಗುಡ್ ನ್ಯೂಸ್, ಕಂಗ್ರಾಚುಲೇಷನ್ಸ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಒಂದೇ ದಿವಸದಲ್ಲಿ ಪಾಸಿಟಿವ್ 6% ಚೇಂಜಸ್ ಆಗಿರೋದನ್ನ ನೀವು ಕಾಣಬಹುದು. 6.99% ಚೇಂಜಸ್ ಆಗಿದೆ ಅಂದ್ರೆ, ಸೊ ಮಾರ್ಕೆಟ್ ಅಲ್ಲಿ ಫಿಯರ್ ಕ್ರಿಯೇಟ್ ಆಗ್ತಾ ಇದೆ. ಸೂಪರ್ ಬುಲಿಶ್ ಆಗಿರೋದಕ್ಕೆ ಮಾರ್ಕೆಟ್ ಅಲ್ಲಿ ಫಿಯರ್ ಕ್ರಿಯೇಟ್ ಆಗ್ತಾ ಇದೆ. ಯಾವಾಗಾದ್ರೂ ಒಂದ್ ಕಡೆಗೆ ಸೆಲ್ ಆಫ್ ಬರ್ಬೋದು, ಪ್ರಾಫಿಟ್ ಬುಕಿಂಗ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋಣ. ಇದನ್ನ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ನಂತರದಲ್ಲಿ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ನೋಡಿದರೆ ಪ್ರೀ ಕೋವಿಡ್ ಲೆವೆಲ್ 6500 ಪ್ರೈಸ್ ಗಿಂತ ಕಮ್ಮಿ ಆಗಿರೋದನ್ನ ನೀವು ನೋಡ್ಬೋದು. ಸೊ ಪ್ರತಿ ಮಂತ್ ಮಂತಿಗೆ ಈಗ ಕ್ರೂಡ್ ಆಯಿಲ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ದಟ್ ಈಸ್ ಬುಲಿಶ್ನೆಸ್. ಆಯ್ತಾ. ನಂತರದಲ್ಲಿ ನಿಫ್ಟಿ 50 ನೋಡೋಣ. ಗಿಫ್ಟ್ ನಿಫ್ಟಿ, ಗೋಲ್ಡ್ ಬೀಸ್, ಸಿಲ್ವರ್ ಬೀಸ್ ಕೊನೆಯಲ್ಲಿ ನೋಡೋಣ. ಈ ಗಿಫ್ಟ್ ನಿಫ್ಟಿ ಜೊತೆಗೆ ನಿಫ್ಟಿ 50 ನೋಡ್ಬಿಡೋಣ ಒಂದ್ಸಲಿ. ನೋಡಿ, ನಿಫ್ಟಿ 50 ಏನಾಗಿದೆ. ಸೊ ಆಲ್ ಟೈಮ್ ಹೈ ನಿಫ್ಟಿ 50 ಹೋದ್ ಸೆಪ್ಟೆಂಬರ್ ಅಲ್ಲಿ ಮಾಡಿದ್ದು ಎಷ್ಟು? 26,277. ಇವತ್ತೆಲ್ಲಿದೆ ಮಾರ್ಕೆಟ್? 25,781. ಆಯ್ತಾ. ಸೊ ಆಲ್ ಟೈಮ್ ಹೈಗೆ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಇದೆ ಅಂತ ಹೇಳಿದ್ರೆ, ಕೇವಲ ಕೇವಲ ನೀವೇ ಮೆಷರ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಕೇವಲ ಆಲ್ ಟೈಮ್ ಹೈ ಇಂದ ನಾವು ಕೇವಲ 2% ಅಷ್ಟೇ ದೂರದಲ್ಲಿರೋದು ಮಾರ್ಕೆಟ್. ಸೊ ಆಲ್ ಟೈಮ್ ಹೈ ಬಂದ್ಬಿಡುತ್ತಾ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ಬೋದು, ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಮಾಡೇ ಬಿಡ್ತು ಆಲ್ರೆಡಿ. ಸೊ ಇಟ್ ಇಸ್ ಕಾಲ್ಡ್ ಸೂಪರ್ ಬುಲಿಶ್ನೆಸ್. ಸೊ ನಿಫ್ಟಿ 50 ಇಸ್ ನಿಯರ್ ಟು ಸೂಪರ್ ಆಲ್ ಟೈಮ್ ಹೈ ಆಗೋ ಚಾನ್ಸಸ್ ಇದೆ. ನಂತರದಲ್ಲಿ ಸೆಕ್ಟರ್ ವೈಸ್ ನೋಡೋಣ. ನಿಫ್ಟಿ 80 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಶುಕ್ರವಾರ. ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ನಿಫ್ಟಿ ಆಟೋ ಸೆಕ್ಟರ್ ಪಾಸಿಟಿವ್, ಅದರ ಮೆಟಲ್ ಸೆಕ್ಟರ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ 80 ಸೆಕ್ಟರ್ ನೆಗೆಟಿವ್ ಕ್ಲೋಸ್ ಆಗೋಕೆ ಪ್ರಾಫಿಟ್ ಬುಕಿಂಗ್ ಈಸ್ ದ ಮೇನ್ ರೀಸನ್. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋದಲ್ಲಿ 1200 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 1871 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಸಮ್ ಕಂಪನೀಸ್ ಪಾಸಿಟಿವ್, ಮೋಸ್ಟ್ ಕಂಪನೀಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೋಡಬಹುದು, ಅಥವಾ ಪ್ರಾಫಿಟ್ ಬುಕಿಂಗ್ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ ಸೆಂಟಿಮೆಂಟ್ ಬೆರಿಶ್ ಆಗಿದೆ. ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ 28 ಕಂಪನಿಗಳು ಪಾಸಿಟಿವ್, ಸೆಂಟಿಮೆಂಟ್ ಬುಲಿಶ್. ನಿಫ್ಟಿ ಬ್ಯಾಂಕಿನಲ್ಲಿ 6 ಕಂಪನಿಗಳು ಪಾಸಿಟಿವ್, 6 ಕಂಪನಿಗಳು ನೆಗೆಟಿವ್, ನ್ಯೂಟ್ರಲ್ ಡೇಟಾ. ಇನ್ನು ಆಪ್ಷನ್ ಚೈನ್ ಬರೋದಾದ್ರೆ ಇಂದು ವೀಕ್ಲಿ ಎಕ್ಸ್ಪೈರಿ, ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ, ಯಾಕಂದ್ರೆ 21 ಮತ್ತು 22 ಅಂದ್ರೆ ನಾಳೆ ಮತ್ತು ಬರುವ ಬುಧವಾರ ಹಾಲಿಡೇ ಇರುತ್ತೆ. ಸೊ ಹಾಗಾಗಿ ಇವತ್ತೇ ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ನಿಫ್ಟಿ 50 ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆಯಾ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ. ಸೊ ಬುಲಿಶ್. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಸೊ ಪುಟ್ ಸೆಲ್ಲರ್ಸ್ ಇದಾರೆ, ಕಾಲ್ ಬೈಯರ್ಸ್. ಡೇಟಾ ಬುಲಿಶ್. PCR ರೇಷಿಯೋ 1.16 ಇದೆ. ಸೊ ನ್ಯೂಟ್ರಲ್ ಟು ಓವರ್ ಬಾಟ್ ಝೋನ್ ಕಡೆ ಬರುತ್ತಾ ಇದೆ. 1.4 ಮೇಲೆ ಬಂತು ಅಂದ್ರೆ ಇದನ್ನ ಓವರ್ ಬಾಟ್ ಝೋನ್ ಅಂತ ಕರಿತೀವಿ. ನಂತರದಲ್ಲಿ FIDA ಆಕ್ಟಿವಿಟಿ ಬರೋದಾದ್ರೆ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ FIs ಬೈ ಮಾಡಿದ್ದಾರೆ, DIs ಬೈ ಮಾಡಿದ್ದಾರೆ, ಸೂಪರ್ ಬುಲಿಶ್. F&O ಸೆಗ್ಮೆಂಟ್ ಬರೋದಾದ್ರೆ, F&O ಸೆಗ್ಮೆಂಟ್ ಅಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿದ್ದಾರೆ. ಸೊ ಡೇಟಾ ಇಸ್ ಸೂಪರ್ ಬುಲಿಶ್. ಇನ್ನು ಗ್ಲೋಬಲ್ ಮಾರ್ಕೆಟ್ ಬರೋದಾದ್ರೆ ಹೇಗ್ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಿ. US 30 ಪಾಸಿಟಿವ್, US 500 ಪಾಸಿಟಿವ್, US Tech 100 ಪಾಸಿಟಿವ್, ಜೊತೆ ಗಿಫ್ಟ್ ನಿಫ್ಟಿನೂ ಪಾಸಿಟಿವ್. ಆಯ್ತಾ. ಸೊ ನಮಗೆ ಮೂರು ಮದರ್ ಇಂಡಿಸಸ್ ಪಾಸಿಟಿವ್, ಮೂರು ಗ್ಲೋಬಲ್ US ಫ್ಯೂಚರ್ಸ್ ಪಾಸಿಟಿವ್ ಆಗಿರೋದನ್ನ ನೋಡ್ಬೋದು. ಇನ್ನು ಗ್ಲೋಬಲ್ ಕ್ಯಾಶ್ ಮಾರ್ಕೆಟ್ ಬರೋದಾದ್ರೆ, ಡೋ ಜೋನ್ಸ್ ಶುಕ್ರವಾರ ಹೇಗೆ ಕ್ಲೋಸ್ ಆಗಿದೆ ನೋಡೋಣ. ಶುಕ್ರವಾರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. S&P 500 ಪಾಸಿಟಿವ್, ನ್ಯಾಸ್ಡಾಕ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. DAX ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. FTSE 100 ನೆಗೆಟಿವ್, CAC 40 ನ್ಯೂಟ್ರಲ್ ಟು ನೆಗೆಟಿವ್ ಡೇಟಾದಲ್ಲಿ ಕ್ಲೋಸ್ ಆಗಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಬರೋದಾದ್ರೆ, ಏಷ್ಯನ್ ಮಾರ್ಕೆಟ್ ನಿಕಾಯ್ 225 ಇಟ್ ಇಸ್ 1325 ಪಾಯಿಂಟ್ಸ್ ಪಾಸಿಟಿವ್ ಫ್ರೆಂಡ್ಸ್. ಆಯ್ತಾ. ಸೊ ಸೂಪರ್ ಬುಲಿಶ್. ಹ್ಯಾಂಗ್ ಪಾಸಿಟಿವ್, ಕಾಸ್ಪಿ ಕೂಡ ಪಾಸಿಟಿವ್. ಸೊ ಏಷ್ಯನ್ ಮಾರ್ಕೆಟ್ ಸೂಪರ್ ಬುಲಿಶ್ ಆಗಿದೆ. ADRs, ಇನ್ಫೋಸಿಸ್ ADR ಪಾಸಿಟಿವ್, ICICI ಪಾಸಿಟಿವ್, ವಿಪ್ರೋ ಪ್ರಾಫಿಟ್ ಬುಕಿಂಗ್, HDFC ಪಾಸಿಟಿವ್ ಮತ್ತು ಡಾಕ್ಟರ್ ಡಿಸ್ಲ ಪಾಸಿಟಿವ್. ಸೊ ಡೇಟಾ ಇಸ್ ಬುಲಿಶ್. ಈಗ
ಇವತ್ತು ತುಂಬಾ ಇಂಪಾರ್ಟೆಂಟ್ ಇರೋ ಡೇಟಾನ ನೋಡೋಣ. ಅಕ್ಟೋಬರ್ ಫ್ಯೂಚರ್ ನ ಕಂಪೇರ್ ಮಾಡಿದ್ರೆ ನೀವು ನಿಫ್ಟಿ ಫಿಫ್ಟಿಗೆ ಮದರ್ ಇಂಡಿಸಸ್ಗೆ ಪಾಸಿಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿ ಮದರ್ ಇಂಡಿಸಸ್ ಕಂಪೇರ್ ಮಾಡಿದ್ರೆ ನಿಫ್ಟಿ ಬ್ಯಾಂಕ್ ಕೂಡ ಪಾಸಿಟಿವ್ ಆಗಿದೆ. ನಿಫ್ಟಿನ ಕಂಪೇರ್ ಮಾಡಿದ್ರೆ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ಗೆ 220 ಪಾಯಿಂಟ್ಸ್ ಪಾಸಿಟಿವ್. 220 ಪಾಯಿಂಟ್ಸ್ ಪಾಸಿಟಿವ್. ಹ್ಯೂಜ್ ಗ್ಯಾಪ್ ಪಾಸಿಬಲ್. ಹ್ಯೂಜ್ ಗ್ಯಾಪ್ ಆಫ್ ಪಾಸಿಬಲ್ ಆಗಿದೆ. ಸೊ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡು ನಮ್ಮ ಡೇಟಾನ ಅನಲೈಸ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ 25,781 ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಆಗುತ್ತೆ. 25,907 ಎರಡನೇ ರೆಸಿಸ್ಟೆನ್ಸ್. ನಂತರದಲ್ಲಿ 26,134 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗುತ್ತೆ. ನಂತರದಲ್ಲಿ 26,277 ನಮ್ಮ ಆಲ್ ಟೈಮ್ ಹೈ. ಸಪೋರ್ಟ್ ಸೈಡ್ ಬರೋದಾದ್ರೆ 25,508, 25,376, 25,162 ನಮ್ಮ ಮೂರು ಸಪೋರ್ಟ್ ಝೋನ್ಗಳು ಕೆಲಸ ಮಾಡುತ್ತೆ. ಫಸ್ಟ್ ಇಲ್ಲಿ ನೋಡಿ, ಒಂದು ಟ್ರೆಂಡ್ ಲೈನ್ ನ ಡ್ರಾ ಮಾಡಿದೀವಿ. ಈ ಟ್ರೆಂಡ್ ಲೈನ್ ಮೇಲೇನೆ ಕ್ಯಾಂಡಲ್ಸ್ ಸಪೋರ್ಟ್ ತಗೊಂತಾ ಇದೆ. ಒಂದ್ಸಲಿ ಸಪೋರ್ಟ್ ತಗೊಂಡಿದೆ, ಎರಡ್ ಸಲಿ ಸಪೋರ್ಟ್, 3 ಸಲಿ, 4 ಸಲಿ, ಆಯ್ತಾ. ಈಗ 5ನೇ ಸಲಿ ಸಪೋರ್ಟ್ ತಗೊಳ್ತಾ ಇದೆ. ಸಿ, ಇದೊಂಥರ ಹೇಗೆ ಅಂತ ಹೇಳಿದ್ರೆ, ಈ ಟ್ರೆಂಡ್ ಲೈನ್ ಬ್ರೇಕ್ ಆಗೋವರೆಗೂ ಕೂಡ, ಆಯ್ತಾ, ಬ್ರೇಕ್ ಡೌನ್ ಆಗೋವರೆಗೂ ಕೂಡ ಡೇಟಾ ಈಸ್ ಸೂಪರ್ ಬುಲಿಶ್. ಕ್ಲೋಸ್ ಆಗಬೇಕು, ಕ್ಲೋಸ್ ಆಗಿ ಅದಕ್ಕೆ ಫಾಲೋ ಅಪ್ ಕ್ಯಾಂಡಲ್ಸ್ ಬರ್ತಾ ಹೋಗ್ಬೇಕು. ಅಲ್ಲಿವರೆಗೂ ಕೂಡ ಇಟ್ ಈಸ್ ಬೈ ಆನ್ ಡಿಪ್ ಮಾರ್ಕೆಟ್. ಸೊ ನಮಗೆ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸಿ, ಆಲ್ ಟೈಮ್ ಹೈ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಆದ್ರೆ ಜ್ಞಾಪಕ ಇರ್ಲಿ, ಇಲ್ಲೊಂದು ಗ್ಯಾಪ್ ಝೋನ್ ಇದೆ ಅಪ್ ಸೈಡ್. ಡೌನ್ ಸೈಡ್ ಕೂಡ ಎರಡು ಗ್ಯಾಪ್ ಗಳನ್ನ ಮಾರ್ಕೆಟ್ ಬಿಟ್ಟು ಬಂದಿದೆ. 25,145 ಮತ್ತು 25,323. ಇವತ್ತೇ ಫಿಲ್ ಮಾಡುತ್ತಾ? ಖಂಡಿತ ಗೊತ್ತಿಲ್ಲ. ಈ ಗ್ಯಾಪ್ ಯಾವಾಗ ಗೊತ್ತಾ ಫಿಲ್ ಕ್ರಿಯೇಟ್ ಆಗಿರೋದು? 30 ಸೆಪ್ಟೆಂಬರ್ 2024ರಲ್ಲಿ. ಇದು 2024 ಡೇಟಾ. ಸೊ 2024ರಲ್ಲಿ ಮಾಡಿರೋ ಡೇಟಾ ಇದು. ಸೊ 24ರಿಂದನೂ ಕೂಡ ಇನ್ನೂ ಮಾರ್ಕೆಟ್ ಅಲ್ಲಿ ಆ ಗ್ಯಾಪ್ 1 ವರ್ಷ ಮೇಲೆ ಫಿಲ್ ಆಗ್ತಾ ಇರೋದು. ಸೊ ಹಾಗಾಗಿ ಈ ಗ್ಯಾಪ್ ಗಳು ಯಾವಾಗ ಫಿಲ್ ಆಗುತ್ತೆ ಗೊತ್ತಿಲ್ಲ. ಸೊ ಓವರ್ ಆಲ್ ಬೈ ಆನ್ ಡಿಪ್ ಮಾರ್ಕೆಟ್. ಸೊ 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಕಾಣಿಸ್ತಾ ಇದೆ ಮಾರ್ಕೆಟ್ ಅಲ್ಲಿ. 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿ ಒಂದು ಬುಲಿಶ್ ರ್ಯಾಲಿ ಆಗ್ಬೋದು. ಆದ್ರೆ ಜ್ಞಾಪಕ ಇಲ್ಲಿ, ಸ್ಟೋಕ್ಯಾಸ್ಟಿಕ್ RSI ಓವರ್ ಬಾಟ್ ಝೋನ್ ಅಲ್ಲಿ ಇದೆ. PCR ರೇಷಿಯೋನು ಕೂಡ ನಮಗೆ ನ್ಯೂಟ್ರಲ್ ಟು ಓವರ್ ಬಾಟ್ ಝೋನ್ ಹತ್ರ ಬರ್ತಾ ಇದೆ. ಸೊ ಅಲ್ಲಿಂದ ಒಂದು ರಿಕವರಿನೂ ಕೂಡ ಬರ್ಬೋದು, ಪ್ರಾಫಿಟ್ ಬುಕಿಂಗ್, ಅಥವಾ ಇವತ್ತು ಒಂದು ಬೈ ಆನ್ ಡಿಪ್ ಮಾರ್ಕೆಟ್ ಆಗಿ ಒಂದು ಬುಲ್ಲಿಶ್ ರ್ಯಾಲಿ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.